ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಎಲ್ಲ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇದೇನಂತ ತಿಳ್ಕೊಂಡಿದ್ದೀರಾ? ಏನು ಫಿಶ್ ತೋರಿಸ್ತಾ ಇದ್ದಾರಂತ? ಹೌದು, ಇಲ್ಲಿ 1 kg ಬಂಗಡ ಇದೆ. ಹಾಗೆ ನಾನು ಕೆರೆ ಫಿಶ್ ತಂದಿದ್ದೀನಿ. ಫಸ್ಟ್ ಟೈಮ್ ನಾನು ಕೆರೆ ಫಿಶ್ ಟೇಸ್ಟ್ ಮಾಡಬೇಕಂತ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲಿ 1 kg ಇದೆ. ನೀವು ಅನ್ಕೋಬೋದು ಇತ್ತೀಚೆಗೆ ನಾನು ತುಂಬ ಫಿಶ್ ತೋರಿಸ್ತೀನಿ ಅಂತ. ಹೌದು, ನಿಮಗೆ ಗೊತ್ತಲ್ಲ, ಇನ್ನು ನಮಗೆ ಫಿಶ್ ಸಿಗಲ್ಲ, ಸಮುದ್ರದ ಮೀನು ಸಿಗಲ್ಲ. ಯಾಕಂದರೆ ಸಮುದ್ರಕ್ಕೆ ಬೋಟ್ ಎಲ್ಲ ಹೋಗಲ್ಲ ಮಳೆಗಾಲದಲ್ಲಿ. ಸೊ ಅದು ಬೇರೆ ಫಿಶ್ ಮೊಟ್ಟೆ ಇಡುವ ಟೈಮ್ ಅಲ್ವಾ. ಸೊ ಹಾಗಾಗಿ ತುಂಬ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಕೆಲವು ಫಿಶ್ ಫ್ರೆಶ್ ಆಗಿ ಬರುತ್ತೆ, ಕೆಲವು ಫಿಶ್ ಫ್ರೆಶ್ ಇರಲ್ಲ. ಸೊ ಬಟ್ ಇದು ತುಂಬ ಫ್ರೆಶ್ ಫಿಶ್. 1 kg ಬಂಗಡ ತೊಗೊಂಡು ಬಂದಿದ್ದೆ, ಮೀಡಿಯಮ್ ಸೈಜ್ ಇದ್ದು. ಫಿಶ್ ಫ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಿಮಗೆ ಇದರ ರೆಸಿಪಿ ತೋರಿಸ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ಫಿಶ್ ಫ್ರೈ ಇದು ರೆಸಿಪಿ ತವಾ ಫ್ರೈ ಇದು ಹಾಕಿದ್ದೆ ಅಲ್ಲ. ಹಾಗಾಗಿ ಅದರ ಜೊತೆಗೆ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಗ್ರೇವಿ ಮಾಡಿದ್ದೆ. ಸೊ ಇದು ಫಿಶ್ ತವಾ ಫ್ರೈ ಮತ್ತು ಬಾಯ್ಲ್ಡ್ ರೈಸ್ ಹಾಗೆ ಗ್ರೇವಿ ಮಾಡಿದ್ದು. ಸೊ ಇದು ನೋಡೋಕ್ಕೆ ನಿಮಗೆ ಅಂಜಲ್ ಫ್ರೈ ಥರ ಕಾಣಿಸ್ಬೋದು, ಬಟ್ ಅಂಜಲ್ ಫ್ರೈ ಅಲ್ಲ, ಇದು ಕೆರೆ ಮೀನು. ಬಟ್ ನೋಡೋಕ್ಕೆ ಕಲರ್ ಮತ್ತು ಶೇಪ್ ಆ ಥರನೇ ಕಾಣಿಸ್ತಾ ಇದೆಯಲ್ಲ, ಅಂಜಲ್ ಫ್ರೈ ಥರ, ಬಟ್ ಅಂಜಲ್ ಅಲ್ಲ. ಫಸ್ಟ್ ಟೈಮ್ ನಾನು ಕೆರೆ ಮೀನು ತಿಂತಾ ಇದ್ದೀನಿ ಅಂತ ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೆ. ಮೀನೇನೋ ಫ್ರೆಶ್ ಇತ್ತು, ಬಟ್ ಟೇಸ್ಟ್ ಕೂಡ ಅಷ್ಟೇ ಫ್ರೆಶ್ ಟೇಸ್ಟ್ ಇತ್ತು ಆಯಿತಾ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕಂದರೆ ಇವಾಗ ಫ್ರೆಶ್ ಮೀನು ಬರಲ್ವಲ್ಲ. ಹಾಗಾಗಿ ಬಟ್ ಬಂಗುಡೆ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು. ನಾನು ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮೀಡಿಯಮ್ ಸೈಜ್ ಆದರೂ ಪರವಾಗಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈ ಥರ ನಾನು ಯೂಶ್ವಲಿ ಕೋಕೋನಟ್ ಆಯಿಲೇ ಯೂಸ್ ಮಾಡೋದು ಎಲ್ಲ ಅಡುಗೆ ಸಹ. ಸೊ ಹಾಗಾಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದಾಗ ನಿಮಗೆ ಒಳ್ಳೆ ಫ್ರೇಗ್ನೆನ್ಸ್ ಜೊತೆಗೆ ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಸೊ ಅದು ನಾವು ಬಾಯ್ಲ್ಡ್ ರೈಸ್ ತಿನ್ನೋದಲ್ಲ ಮಂಗಳೂರಿನವರು. ಸೊ ಆ ಥರ. ಸೊ ನೋಡಿ, ಈ ಥರ ಫಿಶ್ ಫ್ರೈ ಆಗಿ ಇವಾಗ ಸರ್ವ್ ಆಗಿದೆ. ಇನ್ನೂ ರೆಡಿ ಟು ಟೇಸ್ಟ್ ಆಯಿತಾ. ಬಟ್ ಟೇಸ್ಟ್ ಅಂತೂ ಕೇಳ್ತೀರಾ, ಇಟ್ಸ್ ಅಲ್ಟಿಮೇಟ್ ಅಂತ ಹೇಳ್ಬೋದು. ನೋಡೋಕ್ಕೆ ಅಂಜಲ್ ಥರನೇ ಇದೆ. ಈವನ್ ಕೆರೆ ಮೀನ್ಸ್ ನಾನು ಫಸ್ಟ್ ಟೈಮ್ ತಿಂದಿರೋದಾಯ್ತಾ. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಟೇಸ್ಟಿ ಇರುತ್ತೆ ಅಂತ. ಹಾಗಾಗಿ ಅಂದ್ಕೊಂಡಿದ್ದೀನಿ, ನನಗೆ ಒಂಥರ ಕೆರೆ ಮೀನು ತಿನ್ನೋಕ್ಕೆ ಒಂಥರ ಆಗ್ತಾಯಿತ್ತು. ಬಟ್ ಈ ಸಲ ನಾನು ಕೆರೆ ಮೀನಿನ ಟೇಸ್ಟ್ ನೋಡಿ ಏನು ಗೊತ್ತಾ ಅಂದ್ಕೊಂಡೆ, ಇನ್ನೊಂದು ಸಲ ಟ್ರೈ ಮಾಡಲೇಬೇಕು ಅಂತ ತೊಗೊಂಡು ಬರಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಐಸ್. ನೋಡಿ, ನಮ್ಮದು ಇವಾಗ ಫಿಶ್ ಪ್ಲ್ಯಾಟರ್ ರೆಡಿ ಆಗಿದೆ, ಫಿಶ್ ಮೀಲ್ಸ್. ಸೊ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ, ಟೇಸ್ಟಿ ಆಗಿದೆ. ಸೊ ಬನ್ನಿ ಇವಾಗ ಟೇಸ್ಟಿ ಹೇಗೆ ಅಂತ ನೋಡೋಣ. ಬ್ಯಾಕ್ ಕ್ಯಾಮರಾದಲ್ಲಿ ಒಂದ್ಸಲ ತೋರಿಸ್ತೀನಿ ನೋಡಿ. ಇದು ಫಿಶ್ ಪೀಸ್, ಇದು ಬಂಗಡ, ಇದು ಗ್ರೇವಿ, ಬಾಯ್ಲ್ಡ್ ರೈಸ್. ಸೊ ಬನ್ನಿ ಇವಾಗ ತಿನ್ನೋಣ. ಈ ಥರ ಇದೆ. ಫಿಶ್ ಟೇಸ್ಟ್ ನೋಡೋಣ ಇವಾಗ. ನೋಡಿ ಗೈಸ್, ನೋಡಿ, ವಾವ್, ಯಮ್ಮಿ. ಬಂಗಡ ಟೇಸ್ಟ್ ನೋಡೋಣ. ವಾವ್, ಇಟ್ ವಾಸ್ ಯಮ್ಮಿ. ಬಂಗಡ ಟೇಸ್ಟ್ ನೋಡೋಣ ಗೈಸ್. ಬಂಗಡ ಸಹ ತುಂಬಾ ಸೂಪರ್ ಟೇಸ್ಟಿ ಆಗಿತ್ತು, ಹಾಗೆ ಫ್ರೆಶ್ ಆಗಿ. ಬಂಗಡ ಟೇಸ್ಟ್ ನೋಡೋಣ. ಎಲ್ಲ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹಿಡಿದಿತ್ತು. ಉಪ್ಪು ಖಾರ. ಬಂಗಡ ಟೇಸ್ಟ್ ನೋಡೋಣ. ತುಂಬಾ ಟೇಸ್ಟಿ ಆಗಿ ಬಂದಿದೆ. ಬಂಗಡ ಟೇಸ್ಟ್ ನೋಡೋಣ. ಇಷ್ಟೇ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಬಂಗಡ ಟೇಸ್ಟ್ ನೋಡೋಣ. ತುಂಬಾ ಟೇಸ್ಟಿ ಆಗಿರುತ್ತೆ. ಇನ್ನು ಮಳೆಗಾಲದಲ್ಲಿ ಫಿಶ್ ಬೇರೆ ನಿಮಗೆ ಸಿಗಲ್ಲ ಸರಿ. ಬಂಗಡ ಟೇಸ್ಟ್ ನೋಡೋಣ, ಚೆನ್ನಾಗಿ ತಿನ್ನಿ. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಬಂಗಡ ಟೇಸ್ಟ್ ನೋಡೋಣ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಂಗಡ ಟೇಸ್ಟ್ ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಲಾಟ್ಸ್